ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಪತರು ನಾಡು ತಿಪಟೂರಿನ ಹುಡುಗ ದೀಪ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಟಾಪಿಕ್ನ ಮಾಡ್ತಾ ಇದ್ದೀನಿ ಅಂತ ಹೇಳಪ್ಪ ಅಂದರೆ, ಒಂದು ಹೊಸ ಫೇಸ್ಬುಕ್ ಪೇಜನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು 2025ರಲ್ಲಿ. ಇನ್ನು ಡಿಸೆಂಬರು ಜನವರಿ ಬರೋಕ್ಕೆ ಬಂತು. ನಾನು ಅದಕ್ಕೋಸ್ಕರ ಯಾವುದು ಫೇಸ್ಬುಕ್ ಪೇಜನ್ನ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟಿರಲಿಲ್ಲ ಫೇಸ್ಬುಕ್ ಬಗ್ಗೆ. ಅದಕ್ಕೋಸ್ಕರ ಒಂದು ವಿಡಿಯೋ ಆದರೂ ಇರಲಿ ಫೇಸ್ಬುಕ್ಕಲ್ಲಿ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಈಗ ನೀವು ದುಡ್ಡು ಮಾಡಬೇಕು ಅಂದ್ಕೊಂಡ್ರೆ ಫೇಸ್ಬುಕ್ಕಲ್ಲೇ ಅದು ಯಾವ ಥರ ಅಂತ ಹೇಳಿದ್ರೆ, ಒಂದು ಪರ್ಸ್ನಲ್ ಪ್ರೊಫೈಲ್ ಇದ್ದರೆ ನೀವು ಏನು ಮಾಡಿದ್ರು ಕೂಡ ದುಡ್ಡು ಮಾಡೋಕ್ಕಾಗಲ್ಲ. ಪೇಜ್ ಅಂತ ಬರುತ್ತೆ, ಫೇಸ್ಬುಕ್ ಪೇಜ್ ಅಂತಲೇ ಒಂದೊಂದು ಬರುತ್ತೆ, ಪೇಜ್ ಅಂತ ಬರುತ್ತೆ. ಅದರಿಂದ ನೀವು ಕ್ರಿಯೇಟ್ ಮಾಡ್ಕೊಂಡು ದುಡ್ಡು ಕೂಡ ಮಾಡ್ಕೋಬೋದು. ಎಷ್ಟೊಂದು ಜನಕ್ಕೆ ಗೊತ್ತಿರೋಲ್ಲ ಈ ಒಂದು ವಿಷಯನ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲ ಯಾರು, ಈಗ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಇದೀನಿ, ಫಾಲೋ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೀನಿ, ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನನ್ನ ಒಂದು ಸ್ಕ್ರೀನ್ ರೆಕಾರ್ಡರ್ ಆ್ಯಪನ್ನು ಓಪನ್ ಮಾಡ್ಕೊತೀನಿ. ಒಂದು ನಿಮಿಷ. ಈಗ ನಾನು ನನ್ನ ಒಂದು ಮೊಬೈಲ್ನಲ್ಲಿ ಸ್ಕ್ರೀನ್ ರೆಕಾರ್ಡರ್ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಏನಪ್ಪ ಮಾಡಬೇಕಾಗುತ್ತೆ ಅಂತ ಸೀದಾ ಬಂದ್ಬಿಟ್ಟು ನೀವು ಒಂದು ಫೇಸ್ಬುಕ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಷ್ಟೊಂದು ಆಪ್ಷನ್ ತೋರಿಸ್ತಿರ್ಬೋದು. ಇಲ್ಲಿ ಪೇಜಸ್ ಅಂತ ಸ್ಪೆಸಿಫಿಕ್ ಆಗಿರುತ್ತೆ, ಇಲ್ಲ ಅಂತ ಅಪ್ಡೇಟ್ ಮಾಡ್ಕೊಳ್ಳೋ ಆ್ಯಪ್ನ ಬರುತ್ತೆ. ಇಲ್ಲಿ ಪೇಜಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಪೇಜಸ್ ಯಾವ್ದಾದ್ರು ಇದ್ರೆ ಅದನ್ನು ಶೋ ಮಾಡುತ್ತೆ. ನಾನು ಕ್ರಿಯೇಟ್ ಮಾಡಿರೋ 2 ಇದಾವೆ, ಅದಕ್ಕೆ ತೋರಿಸ್ತಿದ್ದಾವೆ. ಅದಾದ್ಮೇಲೆ ಎಷ್ಟೊಂದು ಆಪ್ಷನ್ ಬರ್ತಿದೆ. ಇಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೋದು ನಿಮಗೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದಾಗ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್, ನಿಮ್ಮ ಒಂದು ಚಾನಲ್ ಯಾವ ಒಂದು ಕ್ಯಾಟಗರಿ ಯುನಿಕ್ ಆಗಿ ಕೊಡಿ. ಯಾವುದೇ ಒಂದು ನೇಮ್ನ ಕೊಡೋದಾದ್ರು ಯುನಿಕ್ ಆಗಿ ಕೊಡಿ, ಅವಾಗ ಜನರು ಆಕರ್ಷಕ ಆಗ್ತಾರೆ. ಅವಾಗ ಒಂದೊಳ್ಳೆ ಒಪಿನಿಯನ್ ಬರುತ್ತೆ. ಯಾರಾದರೂ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರ ಟಿಕ್ ಅಂತ ಹೇಳಿದ್ರೆ ಟಿಕ್ ರಿಲೇಟೆಡ್ ನೇಮ್ನ ಇಕ್ಕಿ, ಅಥವಾ ನಿಮ್ಮ ಏನಾದರೂ ಪರ್ಸನಲ್ ಇಕ್ತೀನಿ ಅಂದರೆ ಅದು ಏನು ಪ್ರಾಬ್ಲಮ್ ಆಗಲ್ಲ. ನಾನು ನಿಮಗೆ ಸಜೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಸುಮ್ಮನೆ ಈ ಥರ ಏನಾದರೂ ಕೊಡ್ಕೊತೀನಿ. ಈ ಥರ ಸುಮ್ಮನೆ ನಾನು ನಿಮಗೆ ಡೂಪ್ಲಿಕೇಟ್ ಸುಮ್ಮನೆ ಸ್ಯಾಂಪಲ್ ಆಗಿ ತೋರಿಸ್ತಿರೋದು, ಅದಕ್ಕೋಸ್ಕರ ಏನೋ ಒಂದು ನೇಮ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಕೊಡ್ಕೊಳ್ಳಿ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ಒಂದು ಸ್ವಲ್ಪ ಲೋಡ್ ಆಗಿ ಅದಾದ್ಮೇಲೆ ಇಲ್ಲಿ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡು ಕಾಣುತ್ತೆ. ನಿಮ್ಮ ಒಂದು ಏನು ಪೇಜ್ ನೇಮಿಗೆ ಕೊಟ್ಟಿದ್ರೋ ಅಪ್ ಟು 2 ಹಾಕೋಬಹುದು. ಆ್ಯಡ್ 2 ಎಕ್ಸ್ಟ್ರಾ ಅಂತ ಹೇಳಿದ್ರೆ 3 ಹಾಕೋಬಹುದು. ನಾನೀಗ ಸುಮ್ಮನೆ ಟೆಕ್ನಾಲಜಿ ಮಾಡ್ತಿದ್ರೆ ಟೆಕ್ ಅಂತ ಹಾಕೊತೀನಿ, ಸೈನ್ಸ್ ಆ್ಯಂಡ್ ಟೆಕ್. ಅದಾದ್ಮೇಲೆ ಇನ್ನೂ ಒಂದು ಹಾಕೋಬಹುದು. ನಿಮ್ಮ ಚಾನಲ್ ವೈರಲ್ ಆಗಬೇಕು ಅಂದ್ರೆ ಇನ್ನೂ ಹಾಕೊಳ್ಳಿ. ಡಿಜಿಟಲ್ ಕ್ರಿಯೇಟರ್ ಅಂತಲೂ ಹಾಕೋಬಹುದು, ಏನೂ ಪ್ರಾಬ್ಲಮ್ ಆಗಲ್ಲ. ಅವಾಗ ನಿಮ್ಮ ಫೇಸ್ ಟು ಫೇಸ್ ವಿಡಿಯೋ ಮಾಡ್ತಿದ್ದೀರಾ ಅಂತ ಅರ್ಥ ಆಗುತ್ತೆ. ಅವಾಗ ಇನ್ನೂ ಚೆನ್ನಾಗಿ ಬೇರೆಯವ್ರಿಗೂ ಕೂಡ ರೀಚ್ ಆಗೋ ಸಾಧ್ಯತೆ ಇರುತ್ತೆ. ನಾನು ಸದ್ಯಕ್ಕೆ 2 ಹಾಕೊತೀನಿ. ಅದಾದ್ಮೇಲೆ ಇಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೋದು, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮುಂದಕ್ಕೆ ಸ್ಟೆಪ್ಸು ತುಂಬ ಇಂಪಾರ್ಟೆಂಟ್, ದಯವಿಟ್ಟು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಮೊಂದು ಚಾನಲ್ ಪಕ್ಕ ವೈರಲ್ ಆಗೋದು ಇಲ್ಲ, ಗ್ರೋ ಕೂಡ ಆಗಲ್ಲ. ಇವಾಗ ಇಲ್ಲಿ ಬಯೋ ಕೇಳ್ತಿದೆ. ನಿಮ್ಮ ಒಂದು ಫೇಸ್ಬುಕ್ ಪೇಜ್ಗೆ ಏನೋ ಬಯೋ ಹಾಕ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಬಯೋ ಹಾಕ್ಕೊಳ್ಳಿ. ನಾನು ಸುಮ್ಮನೆ ಇದಕ್ಕೆ ಸುಮ್ಮನೆ ಆಡ್ ಸಿಂಬಲ್ ಹಾಕ್ತೀನಿ, ಸುಮ್ಮನೆ ನಿಮ್ಗೆ ತೋರ್ಸೋಕ್ಕೋಸ್ಕರ. ಅದಾದ್ಮೇಲೆ ನಿಮ್ದು ಯಾವ್ದಾದ್ರು ಒಂದು ವೆಬ್ಸೈಟ್ ಇದೆ, ನಿಮ್ಮೊಂದು ಹೊಸ್ದಾಗಿ ಕ್ರಿಯೇಟ್ ಮಾಡಿದ್ರೆ ಅಂತ ಹೇಳಿದ್ರೆ ವೆಬ್ಸೈಟ್ ಹಾಕೊಳ್ಳಿ. ಅದಾದ್ಮೇಲೆ ಇಮೇಲ್ ಅಂತೂ ಕಂಪಲ್ಸರಿ ಹಾಕಿ. ಯಾಕೆಂದರೆ ನಿಮ್ಮೊಂದು ಚಾನಲ್ ಏನಾದರೂ ಮಾನಿಟೈಸ್ ಆಯಿತು ಅಥವಾ ಏನಾದರೂ ಪ್ರಾಬ್ಲಮ್ ಇಶ್ಯೂ ಆಯಿತು ಅನ್ನೋದ್ರೆ ಅಲ್ಲಿಗೆ ಇಮೇಲ್ ಐ ಡಿ ಕೇಳ್ತಾರೆ, ಇಮೇಲ್ ಐ ಡಿ ಹಾಕ್ಕೊಳ್ಳಿ. ಅದಾದ್ಮೇಲೆ ಕೆಳಗಡೆ ಫೋನ್ ನಂಬರ್ ಸದ್ಯಕ್ಕೆ ಏನು ಕೊಡ್ಕೋಬೇಡಿ, ಅದೇನು ಪ್ರಾಬ್ಲಮ್ ಆಗಲ್ಲ. ಅದಾದ್ಮೇಲೆ ನಿಮ್ಮೊಂದು ಟೌನ್ ಯಾವುದು, ನಿಮ್ದೇನು ಸಿಟಿ, ಅದನ್ನೆಲ್ಲ ಕೊಡ್ಕೊಂಡು ಆಮೇಲೆ ಅವರ್ಸ್ ಕೇಳುತ್ತೆ, ನೋ ಅವರ್ಸ್ ಅವೈಲೇಬಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಮಾತ್ರ ಏನು ಸೆಲೆಕ್ಟ್ ಮಾಡ್ಕೋಬೇಕು, ಅದ್ರ ಮೇಲೆ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವೇನಾದರೂ ದುಡ್ಡು ಮಾಡೋಕ್ಕೆ ಬರಬೇಕು, ದುಡ್ಡಿಗೋಸ್ಕರ ಬರ್ತೀನಿ ಅಂತ ಹೇಳಿ ನೋ ಅವರ್ಸ್ ಅವೈಲೇಬಲ್ ಅಂತ ಕ್ಲಿಕ್ ಕೊಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮಗೆ ಇಲ್ಲಿ ಫೋಟೋ ಕೇಳುತ್ತೆ, ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳುತ್ತೆ. ನಾನು ಸ್ಯಾಂಪಲ್ ಆಗಿ ಯಾವುದೋ ಒಂದು ಫೋಟೋನ ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ಸುಮ್ಮನೆ ಯಾವುದೋ ಒಂದು ಫೋಟೋನ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಅದಕ್ಕೆ ಬ್ಯಾನರ್ ಥರ ಹಿಂದ್ಗಡೆನ ನೀವು ಫೋಟೋನ ಅಪ್ಲೋಡ್ ಬೇಕು ಅಂದರೆ ನಾನು ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ಅದನ್ನು ಮಾಡ್ತಿದ್ದೀನಿ, ಅದಕ್ಕೋಸ್ಕರ ನಾನು ಯಾವುದೇ ಥರ ಅಪ್ಲೋಡ್ ಮಾಡಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಅಂತ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಲೋಡ್ ಆಗುತ್ತೆ.
ನೋಡಾದ್ಮೇಲೆ ಒಂದು ನೀವೇನಾದ್ರೂ ಚೆನ್ನಾಗಿ ಫಾಲೋವರ್ಸ್ನ ತಗೋಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಟೈಮಲ್ಲಿ ನಿಮ್ಮ ಫ್ರೆಂಡ್ಸ್ನ ಎಷ್ಟೊಂದು ಜನಕ್ಕೆ ಎಲ್ಲರಿಗೂ ಲಿಂಕ್ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಕಳ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಇವ್ರು ಏನಪ್ಪ ಮಾಡಿದರೆ ಇನ್ವೈಟ್ ಫ್ರೆಂಡ್ಸ್, ಗ್ರೋ ಯುವರ್ ಪ್ರೆಸೆನ್ಸ್ ಬೈ ಇನ್ವೈಟಿಂಗ್ ಯುವರ್ ಫ್ರೆಂಡ್ಸ್ ಟು ಲೈಕ್ ಯುವರ್ ನ್ಯೂ ಪೇಜ್. ಹೊಸ ಪೇಜ್ಗೆ ಇನ್ವೈಟ್ ಮಾಡ್ರಿ ಫಾಲೋ ಮಾಡ್ಕೊಳಕ್ಕೆ ಅಂತ ಹೇಳಿದ್ರೆ ನೀವೇನಾದ್ರು ಸೆಲೆಕ್ಟ್ ಆಲ್ ಕೊಟ್ರೆ ಸೆಲೆಕ್ಟ್ ಕೊಟ್ಟು ನೆಕ್ಸ್ಟ್ ಕೊಟ್ಕೊಳ್ಳಿ. ನೆಕ್ಸ್ಟ್ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಇನ್ವೈಟ್ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದರೆ ಇನ್ವೈಟು ಒಂದು ನಿಮಿಷ ಅನ್ಸೆಲೆಕ್ಟ್ ಕೊಟ್ಕೊಳ್ಳಿ. ನಾನೀಗ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಕೊಡಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ಸುಮ್ಮನೆ ಪೇಜ್ ಕ್ರಿಯೇಟ್ ಮಾಡಿರೋದು. ನೀವು ಕೊಡ್ಕೋಬೇಕು ಅಂದರೆ ಕೊಟ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಕೊಡಿ. ಅದಾದ್ಮೇಲೆ ಇಲ್ಲಿ ಆಪ್ಷನ್ ಬರ್ತಿರೋದೆ ಪೇಜ್ ನೋಟಿಫಿಕೇಶನ್ ಆನ್ ಯುವರ್ ಪ್ರೊಫೈಲ್. ಇದನ್ನ ಮಾತ್ರ ಆನ್ ಮಾಡ್ಕೊಳ್ಳಿ, ಮೇಲ್ಗಡೆ ಆನ್ ಮಾಡ್ಕೋಬೇಡಿ. ಅದು ಬಿಸ್ನೆಸ್ ಮಾಡೋರಿಗೆ ಏನಾದ್ರು ದುಡ್ಡು ಬೇರೆ ಥರ ಪ್ರಮೋಷನ್ಸು ಅದು ಆಚೆಗಡೆ ಅದಕ್ಕೇನು ದುಡ್ಡು ಮಾಡಬೇಕು ಅಂದರೆ ಫಸ್ಟ್ನೇ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಬಿಸ್ನೆಸ್ ಮಾಡೋರು ಅಷ್ಟೇ, ಅವ್ರಿಗೇನೋ ಸಮಸ್ಯೆ ಆಗ್ಬಾರ್ದು, ಅವ್ರಿಗೂ ನಿಮಗೆ ಗೊತ್ತಿಲ್ಲ, ಕ್ಲಾರಿಟಿಯಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಒಂದೇ ಪೇಜ್ ನೋಟಿಫಿಕೇಶನ್ ಆನ್ ಯುವರ್ ಪ್ರೊಫೈಲ್ ಅದು ಮಾತ್ರ ಆನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಒಂದು ಪೇಜ್ ಕ್ರಿಯೇಟ್ ಆಯ್ತು, ಸ್ವಿಚ್ ಆಗ್ತೈತೆ ನಿಮ್ಮ ಒಂದು ಪೇಜು. ಇವಾಗ ಇಲ್ಲಿ ಹೊಸದಾಗಿ ನೋಟಿಫಿಕೇಶನ್ ಬರುತ್ತೆ. ಏನಪ್ಪ ಅಂತ ಹೇಳಿದ್ರೆ ಯು ಕ್ಯಾನ್ ಬಿಲ್ಡ್ ಸ್ಕಿಲ್ಸ್ ಆನ್, ಇದೇನು ಓದ್ಕೋಬೇಡಿ, ಇದೇನು ಬಿಡಿ. ಅದಾದ್ಮೇಲೆ ನನ್ನೊಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇವಾಗ ನೀವು ಇಲ್ಲಿ ಕಾಣಿಸ್ತಿರ್ಬೋದು, ಇಲ್ಲಿ ಇಷ್ಟೊಂದು ನನ್ನೊಂದು ಪ್ರೊಫೈಲ್ ಬಂದಿದೆ, ನನ್ನ ನೇಮ್ ಬಂದಿದೆ, ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಕೂಡ ಬಂದಿರುತ್ತೆ. ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಪ್ಲೋಡ್ ಮಾಡಿದ ತಕ್ಷಣ ಬಂದ ತಕ್ಷಣ ಇಲ್ಲಿ ಎಷ್ಟು ಫಾಲೋವರ್ಸ್ ಆಗಿದ್ದಾರೆ, ಆಮೇಲೆ ಇನ್ಸೈಟ್ಸು, ಎಷ್ಟು ವ್ಯೂಸ್ ಬಂದಿದೆ, ಯಾವ ಥರ ಬಂದಿದೆ, ಇಂಟರಾಕ್ಷನ್ಸು, ಲೈಕು, ವ್ಯೂಸು, ಆಮೇಲೆ ಕಂಟೆಂಟು ಯಾವ್ದು ಅಪ್ಲೋಡ್ ಮಾಡಿದೆ, ಎಷ್ಟು ಶೆಡ್ಯೂಲಿಂಗ್ ಮಾಡಿದ್ದೀರಾ ಅಂತ ಎಲ್ಲ ಕಳೆದು ನೋಡಿ. ನೋ ಟೆಕ್ಸ್ಟ್ ಕಂಟೆಂಟ್ ಇವಾಗ ತಾನೇ ಅಪ್ಲೋಡ್ ಆಗಿರೋದು, ಆಟೋಮೆಟಿಕ್ಲಿ ಫೋಟೋ ಅಪ್ಲೋಡ್ ಮಾಡಿದ್ನಲ್ಲ ಅದಕ್ಕೆ ನ್ಯೂಸ್ ಫೀಡಿಗೆ ಆಗೈತೆ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಎಂಗೇಜ್ಮೆಂಟ್ ಅಂತ ಐತೆ. ಇದೇನಪ್ಪಾ ಅಂತ ಲೈಕ್ಸು, ವ್ಯೂಸು, ಕಮೆಂಟ್ಸು, ಇಂಟರಾಕ್ಷನ್ಸ್ ಏನಿರ್ತಾವೋ, ಶೇರಿಂಗ್ಸು, ಅದನ್ನ ಇದು ಲೆಕ್ಕ ಹಾಕೊಂಡು ಎಂಗೇಜ್ಮೆಂಟ್ಸ್ ಅಂತ ಕೊಡುತ್ತೆ. ಇದೇನು ಅಂತ ತಿಳಿಸ್ತೀನಿ. ಅದಾದ್ಮೇಲೆ ಬಲಗಡೆ ಮತ್ತೆ ಬಂದ್ಮೇಲೆ ಮಾನಿಟೈಸೇಷನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಏನಪ್ಪ ಮಾಡ್ಬೋದು ಅಂತ ಹೇಳಿದ್ರೆ ಸಬ್ಸ್ಕ್ರಿಪ್ಷನ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಅದಾದ್ಮೇಲೆ ನೀವು ದುಡ್ಡು ಮಾಡಬೇಕು ಅಂದ್ರೆ 10,000 ಫಾಲೋವರ್ಸ್ ಅಥವಾ ವೀಕ್ಲಿ ರಿಟರ್ನಿಂಗ್ ಪ್ರೊಫೈಲ್ ವ್ಯೂಸ್ ಬರಬೇಕು. ಮತ್ತೆ ಎಂಗೇಜ್ಮೆಂಟ್ ಅಂತ ಹೇಳಿದ್ನ 50,000 ಬರಬೇಕಾಗುತ್ತೆ. ಅದೇ ಹೇಳಿದ್ನಲ್ಲ ಕಮೆಂಟ್ಸು, ಶೇರ್ಸು ಅದು. ಅದಾದ್ಮೇಲೆ 180,000 ಮಿನಿಟ್ಸ್ ವಾಚ್ ಆಗಿರ್ಬೇಕು. ಅವೆರಡರ ಒಂದು ಮಾತ್ರ, ಅದರ ಒಂದು ಯು ಮಸ್ಟ್ ಮೀಟ್ ಒನ್ ಆಫ್ ದಿ ಫಾಲೋಯಿಂಗ್ ಕ್ರೈಟೀರಿಯಾ ಬಿಲೋ ಅಂತ ಕೊಟ್ಟಿದ್ದಾರೆ. ಇವಾಗ ಇದು ಬಿಡಿ, ಇದನ್ನು ನಾನು ಜಾಸ್ತಿ ಚರ್ಚೆ ಮಾಡಕ್ ಹೋಗಲ್ಲ. ಇದಾದ್ಮೇಲೆ ಇಲ್ಲಿ ಸಿ ಯುವರ್ ಅಬೌಟ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವಿಲ್ಲಿ ನಿಮ್ಮ ಒಂದು ಇಮೇಲ್ ಐಡಿ ಹಾಕಬಹುದು. ಅದಾದ್ಮೇಲೆ ನಿಮ್ಮ ಒಂದು ಏನಾದ್ರು ಪ್ರೊಫೈಲ್ಗಳು ಲಿಂಕ್ ಇತ್ತು, ಏನಾದ್ರು ಒಂದು ಲಿಂಕ್ ಇದಾವೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಏನಾದ್ರು ಇತ್ತು ಅಂದ್ರೆ ಇಲ್ಲಿ ಆಡ್ ಸೋಷಿಯಲ್ ಲಿಂಕ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ಲಾಟ್ಫಾರ್ಮ್ ಅಂತ ಇರುತ್ತೆ, ಆ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಒಂದು ಲಿಂಕ್ ನ ಹಾಕ್ತಿದ್ದೀರಾ, ಅದರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಹಾಕ್ತಿದ್ದೀರಾ, ಅವರ ಒಂದು ಯೂಸರ್ ನೇಮ್ ಹಾಕ್ಬಿಡಿ. ಯೂಸರ್ ನೇಮ್ ಹಾಕಿ ಸೇವ್ ಕೊಟ್ಟರೆ ಸಾಕು, ಆಟೋಮೆಟಿಕ್ಲಿ ಸೇವ್ ಆಗೋಗುತ್ತೆ. ನಾನು ಇದ್ಯಾವುದೋ ಸೇವ್ ಮಾಡಕ್ ಹೋಗಲ್ಲ, ಸುಮ್ಮನೆ ತೋರಿಸ್ತಿರೋದು. ಆಮೇಲೆ ಇಮೇಲ್ ಐಡಿ ಕೊಡಬೇಕು ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಲ್ ಐಡಿ ಕೊಡ್ಕೊಂಡು ಸೇವ್ ಕೊಡ್ಕೊಳ್ಳಿ, ಸೇವ್ ಆಗುತ್ತೆ. ರಿಮೂವ್ ಬೇಡ ಅಂದ್ರೆ ರಿಮೂವ್ ಕೂಡ ಮಾಡ್ಕೋಬಹುದು. ಅದಾದ್ಮೇಲೆ ಇನ್ನೇನು ಇದ್ರಾಗೇನು ಬರಲ್ಲ. ಅದಾದ್ಮೇಲೆ ಇಲ್ಲಿ ನಾಟ್ ಜೆಂಡರ್ ಅಂತ ಸ್ಪೆಸಿಫೈಡ್ ಅಂತೆ, ಮೇಲ್ನ ಕೊಡ್ಕೊಳ್ಳಿ ನೀವು ಏನಾಗಿರ್ತಿರೋ ಕ್ಯಾಟಗರಿನ, ಜೆಂಡರ್ನ. ಅದಾದ್ಮೇಲೆ ಇದಕ್ಕೆ ಇಷ್ಟೇ. ಇದಾದ್ಮೇಲೆ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ರಿ, ಏನಾಗಲ್ಲ. ವಿಡಿಯೋಸ್ನ ಇದ್ರಲ್ಲಿ ಅಪ್ಲೋಡ್ ಮಾಡಿದ್ರು ವೈರಲ್ ಆಗುತ್ತೆ. ಬಟ್ ಕ್ರಿಯೇಟರ್ ಸ್ಟುಡಿಯೋ ಅಂತ ಒಂದು ಮೇಟಾ ಬಿಸ್ನೆಸ್ ಸೂಟ್ ಬರುತ್ತೆ, ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಸಿಗ್ಬೋದು ಅನ್ಸುತ್ತೆ ನಮ್ಮ ಪ್ರಕಾರ. ಅದು ವಿಡಿಯೋ ಏನಾದರೂ ನಿಮಗೆ ಅಪ್ಲೋಡ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ನನಗೆ, ಯಾವ ಥರ ಹೇಳ್ಕೊಡು ಅಂತ ಹೇಳಿದ್ರೆ ನೀವು ಕಮೆಂಟ್ ಹಾಕಿ, ನಾವು ವಿಡಿಯೋ ಮಾಡ್ತೀನಿ. ಅಕಸ್ಮಾತ್ ನಾನೇ ಆದರೂ ಕೂಡ ಮಾಡ್ತೀನಿ ನನ್ನ ವಿಡಿಯೋ ಯಾವ ರೀತಿ ಅಪ್ಲೋಡ್ ಮಾಡೋದು. ಇಷ್ಟೇ ಫ್ರೆಂಡ್ಸ್, ಏನಿಲ್ಲ, ಆರಾಮ್ಸಾಗಿ ನೀವು ವೈರಲ್ಲಿ ಗ್ರೋ ಆಗ್ಬೋದು. ಆದರೆ ಸ್ಟಾರ್ಟಿಂಗ್ ಡೇಟ್ಸಿಂದ ನಿಮಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ವ್ಯೂಸ್ ಬರಲ್ಲ ಸ್ಟಾರ್ಟಿಂಗ್ ಡೇಸಿಂದ. ನಾನು ಎಷ್ಟೋ ಫೇಸ್ಬುಕ್ ಪೇಜ್ನ ಡಿಲೀಟ್ ಮಾಡಿದ್ದೀನಿ, 3-4. ನಾನು ಇವಾಗ ಒಂದು ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀನಿ, ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಇವಾಗ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ. ಸಿಗ್ಲಿಲ್ಲ ಅಂದರೆ ಅಕಸ್ಮಾತ್ ವರ್ಕಾಲಿ ಅಂದರೆ ಲಿಂಕು ನಾನು ಎಷ್ಟೊಂದು ಯೂಸರ್ ನೇಮ್ ಚೇಂಜ್ ಮಾಡಿದ್ದೀನಿ. ಅದಕ್ಕೋಸ್ಕರ ಫೇಸ್ಬುಕ್ಕಲ್ಲೇ ದೀಪಕ್ ಟೆಕಿ ಕನ್ನಡಿಗ ಅಂತ ಸರ್ಚ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಎಲ್ಲರೂ ಒಂದೊಂದು ಫಾಲೋ ಕೊಟ್ಬಿಡಿ ಎಲ್ಲರೂ, ಸರಿನಾ? ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ನ, ಫೇಸ್ಬುಕ್ ಕೂಡ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.